ಇಂದೇ ಡೌನ್ಲೋಡ್ ಮಾಡಿ ಮತ್ತು ನಿಮ್ಮ ನೆಚ್ಚಿನ ಶೋಗಳನ್ನು ಆನಂದಿಸಿ. ನೀವೆಲ್ಲರೂ ಅನ್ಕೊಂಡಿರೋ ಹಾಗೆ ಈ ಕೇಸ್ನಲ್ಲಿ ಸತ್ತಿರೋ ವ್ಯಕ್ತಿ ಸತ್ಯ. ಶ್ರೀಕಾಂತ್ ಅವರು ಇನ್ನೂ ಬದುಕಿದ್ದಾರೆ. ಏನು ಹೇಳ್ತಿದ್ದೀರಾ ನೀವು? ಸತ್ತೋಗಿರೋ ವ್ಯಕ್ತಿ ಬದುಕಿದ್ದಾನೆ ಅಂತ ಹೇಳ್ತಿದ್ದೀರಾ? ಹೇಗೆ ನಂಬೋದು? ಅಲ್ರಿ, ಜಡ್ಮೆಂಟ್ ಕೊಡೋ ಸಮಯದಲ್ಲಿ ಕೋರ್ಟ್ನ ದಾರಿ ತಪ್ಪಿಸ್ತಾ ಇದ್ದೀರಾ? ಇಲ್ಲ ಯುವರ್ ಆನರ್, ನೀವು ನನಗೆ 2 ನಿಮಿಷ ಕಾಲಾವಕಾಶ ಕೊಟ್ಟರೆ ಈ ಕೋರ್ಟಿನ ಮುಂದೆ ನಾನು ಶ್ರೀಕಾಂತ್ ಅವ್ರನ್ನೇ ಪ್ರೊಡ್ಯೂಸ್ ಮಾಡೋಕ್ಕೆ ರೆಡಿ ಆಗಿದ್ದೀನಿ. ಇಲ್ಲಮ್ಮ ವೀಣಾ, ಅವನಿನ್ನೂ ಬರಲೇ ಇಲ್ಲಲ್ಲ. ವೀರು ಬರೋ ಹೊತ್ತಾಯಿತು. ಅವ್ರು ಬರೋಕ್ಕೆ ಮೊದಲು ಇವನು ಹಣ ಎಲ್ಲ ರೆಡಿ ಇಟ್ಕೊಂಡಿದ್ರೆ ಚೆನ್ನಾಗಿರುತ್ತೆ. ಇನ್ನೂ ಬರಲಿಲ್ವಲ್ಲ? ಇನ್ನೇನು ಬಂದ್ಬಿಡ್ತಾರೆ ಮಾವ. ಓಹ್ ಸಿನೋ, ಒಳ್ಳೇದಾಯ್ತು, ಕೂತ್ಕೋ. ನಮಸ್ಕಾರ ಲಕ್ಷ್ಮಿ ಅವರೇ. ನಮಸ್ಕಾರ ಅಣ್ಣ. ನಮಸ್ಕಾರಮ್ಮ. ನಮಸ್ಕಾರ ಸರ್. ನೀವೆಲ್ಲ ಕೂತಿರಿ, ನಾನು ಕಾಫಿ ತಗೊಂಡ್ಬರ್ತೀನಿ. ವೀರು, ನಿನ್ನಿಂದ ತುಂಬ ಉಪಕಾರ ಆಯಿತು. ಈ ಉಪಕಾರಕ್ಕೆ ನಾನು ಹೇಗೆ ಪ್ರತಿ ಉಪಕಾರ ಮಾಡಬೇಕೋ ಗೊತ್ತಾಗ್ತಾ ಇಲ್ಲ. ನೀನು ಮಾಡಿರೋ ಉಪಕಾರದ ಮುಂದೆ ನಂದೆಲ್ಲ ಯಾವುದೋ. ಈ ಋಣ ತೀರಿಸೋದಕ್ಕೆ ಆ ದೇವರೇ ಇವತ್ತು ಅವಕಾಶನ ಕೊಟ್ಟಿದ್ದಾನೆ ಅಷ್ಟೇ. ಅಯ್ಯೋ, ನಾನು ಯಾವುದೋ ಕಾಲದಲ್ಲಿ ಮಾಡಿರೋ ಅಳಿಲು ಸೇವೆನ ನೆನಪಿಟ್ಕೊಂಡು ಇಷ್ಟು ವಿಶ್ವಾಸ ಇಟ್ಕೊಂಡಿದ್ಯಲ್ಲ, ನಿನ್ನ ಮನಸ್ಸು ದೊಡ್ಡದಪ್ಪ. ಅದಕ್ಕೆ ಆ ಭಗವಂತ ನಿನ್ನ ಇಷ್ಟು ಎತ್ತರಕ್ಕೆ ಏರಿಸಿರೋದು. ಆ ದೇವರ ಆಶೀರ್ವಾದದ ಜೊತೆಗೆ ನಿನ್ನಂಥ ಸ್ನೇಹಿತನ ಸಹಾಯ ಕೂಡ ಇದೆ. ಏನು ಸಹಾಯನೋ ಏನೋ. ಮತ್ತೆ ನಾನು ಸ್ವಲ್ಪ ಆಚೆ ಹೋಗಿ ಇವ್ರು ಬರ್ತಿದಾರ ಅಂತ ನೋಡ್ಕೊಂಡು ಬರ್ತೀನಿ. ನೀವೆಲ್ಲ ಕಾಫಿ ಕುಡಿತಾ ಇರಿ. ಏನ್ರಿ ಇದು ಈ ಥರ ಓಡ್ಕೊಂಡು ಬಂದ್ರಿ? ಈ ಥರ ಬೇರೆ ಇದ್ದೀರಾ? ಏನಾಯ್ತು? ಅಯ್ಯೋ, ಅದೊಂದು ದೊಡ್ಡ ಕತೆ ಕಣ. ಎಲ್ಲಿದ್ದಾರೆ ಅವರು? ಅಯ್ಯೋ, ದುಡ್ಡು ತಗೋಬೇಕು ಹೋಗ್ತೀನಿ ಅಂತ ಹೇಳಿದ್ರಲ್ಲ, ದುಡ್ಡು ತಂದ್ರೆ ಇಲ್ವಾ? ನೋಡಿ ತಂದಿದ್ದೀನಿ. ಲಕ್ಷ್ಮೀ ನಿವಾಸ ಲಕ್ಷ್ಮೀ